ದರ್ಶನ್ ಅಂಡ್ ಗ್ಯಾಂಗ್ನಿಂದ ಹತ್ಯೆಗೀಡಾಗಿದ್ದಾರೆ ಎನ್ನಲಾಗಿದ್ದ ರೇಣುಕಾಸ್ವಾಮಿ ಕುಟುಂಬಸ್ಥರನ್ನ ಭೇಟಿ ಮಾಡಿದ ನಟ ವಿನೋದ್ ರಾಜ್ 1 ಲಕ್ಷ ರೂಪಾಯಿಗಳ ಚೆಕ್ ಕೊಟ್ಟು ಬಂದಿದ್ರು. ಆದರೆ ಇದೀಗ ಅದಕ್ಕೂ ಕೂಡ ಅಪಸ್ವರ ಕೇಳಿ ಬಂದಿದೆ. ಕೆಲವರು ಸೋಷಿಯಲ್ ಮೀಡಿಯಾಗಳಲ್ಲಿ ವಿನೋದ್ ರಾಜ್ ಕೆಲಸವನ್ನ ಮೆಚ್ಚಿಕೊಂಡಿದ್ದಾರೆ. ಆದರೆ ಮತ್ತೆ ಕೆಲವರು ಈ ದುಡ್ಡು ನೀವೇ ನಿಮ್ಮ ಕೈಯಿಂದಾನೇ ಕೊಟ್ರಾ ಇಲ್ಲ ದರ್ಶನ್ ಮೂಲಕ ಕೊಡಿಸಿದ್ರಾ ಎಂದು ಅಪಸ್ವರವೆತ್ತಿದ್ದಾರೆ. ರೇಣುಕಾಸ್ವಾಮಿ ಪತ್ನಿ ಹೆಸರಲ್ಲಿ ಅವರ ಮನೆಯಲ್ಲಿಯೇ ವಿನೋದ್ ರಾಜ್ 1 ಲಕ್ಷ ರೂಪಾಯಿಗಳ ಚೆಕ್ ಬರೆದು ಕೊಟ್ಟಿದ್ರು. ಈ ಚೆಕ್ ಕೊಟ್ಟಿದ್ದು ಅವರದ್ದೇ ಖಾತೆಯಿಂದ ಆದರೂ ಆ ದುಡ್ಡು ದರ್ಶನ್ ಕೊಡಲು ಹೇಳಿರಬಹುದು ಎನ್ನುವುದು ಕೆಲವರ ಗುಮಾನಿ. ಯಾಕಂದ್ರೆ ಮೊನ್ನೆಯಷ್ಟೇ ವಿನೋದ್ ರಾಜ್ ಪರಪ್ಪನ ಅಗ್ರಹಾರ ಜೈಲಿಗೆ ತೆರಳಿ ದರ್ಶನ್ ಭೇಟಿ ಮಾಡಿ ಬಂದಿದ್ರು. ಇದರ ಬೆನ್ನಲ್ಲೇ ವಿನೋದ್ ರಾಜ್ ಚಿತ್ರದುರ್ಗಕ್ಕೆ ತೆರಳಿ ರೇಣುಕಾಸ್ವಾಮಿ ಕುಟುಂಬದವರನ್ನ ಭೇಟಿ ಮಾಡಿರುವುದಕ್ಕೆ ಕೆಲವರು ಅನುಮಾನ ವ್ಯಕ್ತಪಡಿಸಿದ್ದಾರೆ. ಒಂದೊಳ್ಳೆಯ ಉದ್ದೇಶದಿಂದಲೇ ವಿನೋದ್ ರಾಜ್ ಚಿತ್ರದುರ್ಗದವರೆಗೂ ತೆರಳಿ ಹಣ ಸಹಾಯ ಮಾಡಿ ಬಂದಿದ್ದಾರೆ. ಆದರೆ ಅದರಲ್ಲೂ ಕೆಲವರು ಈ ರೀತಿ ಅಪಸ್ವರವೆತ್ತುತ್ತಿರುವುದು ಮತ್ತಷ್ಟು ಜನ ಅನುಮಾನ ಪಡುವಂತೆ ಮಾಡುತ್ತಿದೆ. ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಇದೆಷ್ಟು ಈ ಹೊತ್ತಿನ ಸುದ್ದಿ. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸಿರಿ ಟಿವಿ.